ಸರ್, ಈ ದಿವಸ ನಮ್ಮ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಬಾಣಂತಿಯರು 3 ಮಂದಿ ತೀರ್ಕೊಂಡೋಗಿರ್ತಾರೆ ಸರ್. ಆದ್ದರಿಂದ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿ ಸ್ಥಾಪಿತ ಜಿಲ್ಲಾಧ್ಯಕ್ಷರು ನಾವು ಶ್ರೀನಿವಾಸ್ ಭಂಡಾರಿ ನಾನು. ಈ ಜಿಲ್ಲಾಸ್ಪತ್ರೆಯಲ್ಲಿ ಏನಾಗಿದೆ ಅಂದರೆ ನವಂಬರ್ 7ಕ್ಕೆ 7 ಜನ ಗರ್ಭಿಣಿಯರು ದಾಖಲಾಗ್ತಾರೆ. ಅದರಲ್ಲಿ ನವಂಬರ್ 9ಕ್ಕೆ 3 ಜನರು ಬಾಣಂತಿಯರು ತೀರ್ಕೊಂಡು ಹೋಗ್ತಾರೆ ಸರ್. ಅದು 3 ಮಂದಿ ಬಾಣಂತಿಯರು ತೀರ್ಕೊಂಡು ಹೋಗೋದು ಅಲ್ಲಿ ಸರಿಯಾದ ವೈದ್ಯರು ನಿರ್ಲಕ್ಷ್ಯತನದಿಂದ ತೀರ್ಕೊಂಡು ಹೋಗಿರ್ತಾರೆ ಸರ್. ಯಾಕಂದರೆ ಬಳ್ಳಾರಿ ಜಿಲ್ಲೆಗೆ ಸುತ್ತಮುತ್ತಲಿಂದ ಬಳ್ಳಾರಿ ಜಿಲ್ಲೆ ಸುತ್ತಮುತ್ತ ಹಳ್ಳಿಗಳಿಂದ ಭಾಳಷ್ಟು ಮಂದಿ ಬಡವರೇ ಬರೋದು. ಅಂಥದ್ರಲ್ಲಿ ಅವ್ರಿಗೆ ಸರಿಯಾದ ಚಿಕಿತ್ಸೆ ಕೊಡೋದ್ರೆ ನಾವು ಡಾಕ್ಟ್ರುಗಳಂದರೆ ನಾವು ಒಂಥರ ದೇವ್ರ ಸಮಾನ ನೋಡ್ಕೊತೀವಿ ಬಳ್ಳಾರಿಯಲ್ಲಿ. ಅಂಥದ್ದು ನಮಗೆ ಬಡವ್ರಿಗೆ ಸರಿಯಾದ ಚಿಕಿತ್ಸೆ ಮಾಡಲಾರ್ದಂಗೆ ಅವರು ವೈದ್ಯಾಧಿಕಾರಿಗಳು ಯಾರು ಅವರು ನಿರ್ಲಕ್ಷ್ಯ ವಹಿಸಿದಾರ ಅವ್ರ ಮೇಲೆ ಕ್ರಮ ಕೊಳ್ಬೇಕಂತ ನಾನು ತಮ್ಮಲ್ಲಿ ಮೂಲಕ ನಾನು ವಿನಂತಿಸ್ಕೊಳ್ತೀನಿ. ಅವ್ರು ಬಂದು ಇದನ್ನು ಏನಾಗೈತೆ ಅಂತ ನೋಡ್ತಾ ಇಲ್ಲ. ನಮ್ಮ ತಾಯಂದಿರು, ನಮ್ಮ ಅಕ್ಕ ತಂಗಿಯರು, ನಮ್ಮ ಮಕ್ಕಳು ಇವತ್ತು ಸತ್ತೋಗ್ತಾ ಇದ್ದಾರೆ ಅಂದರೆ ಅವರು ವರದಿನಾಗ ಹೇಳ್ತಾರೆ ಅವ್ರಿಗೇನೋ ಬೇನೆ ಇತ್ತು, ಅವ್ರಿಗೆ ಏನೋ ಲಿವರ್ನಲ್ಲಿ ಸಮಸ್ಯೆ ಇದೆ, ಇನ್ನೇನೋ ಸಮಸ್ಯೆಯಿಂದ ತೀರ್ಕೊಂಡೋಗ್ಯಾರ ಅಂತ ಹೇಳ್ತಾರೆ. ಅಂತಂದರೆ ನಾವು ವೈದ್ಯಕೀಯ ಓದಿಲ್ಲ, ನೀವು ಓದಿದ್ರಿ. ಅದೇನೋ ಒಂದು ದೊಡ್ಡವ್ರು ಹೇಳ್ತಾರೆ ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತಾರೆ, ನೀವು ಆದಮೇಲೆ ದೇವರಾದ ಮೇಲೆ ವೈದ್ಯರು ಅಂತ ಹೇಳ್ತಾರೆ. ಇಂಥ ಸಂದರ್ಭದಲ್ಲಿ ನೀವು ಹೆಣ್ಮಕ್ಳನ್ನ ಸಾವಿಗೆ ಕಾರಣರಾಗಿರ್ತಾರೆ ಅಂತಂದರೆ ಇಲ್ಲಿ ಬಳ್ಳಾರಿನಾಗ ಯಾರು ಕೇಳೋರು ಇಲ್ಲ ಅಂತಲ್ಲ. ಸುಮಾರು ಬಳ್ಳಾರಿನಲ್ಲಿ 150 ಸಂಘಟನೆಗಳಿದಾವ. ಅದರಲ್ಲಿ ದಲಿತರ ಸಂಘರ್ಷ ಸಮಿತಿನೇ ಸುಮಾರು ಕನಿಷ್ಠ ಒಂದು 8-9 ಸಂಘಟನೆಗಳಿದಾವೆ. ಒಟ್ಟಾರೆ ಸಂಘಟನೆಗಳು ನಾವೆಲ್ಲ ಸೇರ್ಕೊಂಡು ಮುಂದಿನ ದಿನಗಳಲ್ಲಿ ಆ ಹೆಣ್ಮಕ್ಳಿಗೆ ಏನಾದರೂ ಕೂಡ ನ್ಯಾಯ ಕೊಡದೆ ಹೋದ್ರೆ, ಅವರಿಗೆ ತೀರಿ ಹೋದಂಥ ಹೆಣ್ಮಕ್ಳಿಗೆ ಏನಾದರೂ ಕೂಡ ಅವರಿಗೆ ಪರಿಹಾರನ ಕೊಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ನಾವು ಸಂಘರ್ಷ ಸಮಿತಿ ಮತ್ತು ಬಳ್ಳಾರಿ ಜಿಲ್ಲಾ ಸಹಮತ ಒಕ್ಕೂಟಗಳಿಂದ ಉಗ್ರ ಹೋರಾಟನ ಮಾಡಬೇಕಾಗತ್ತೆ ಅಂತೇಳಿ ಈ ಮಾಧ್ಯಮದ ಮುಖಾಂತರ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಾವು ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡೋದಿಷ್ಟೇ, ತೀರ್ಕೊಂಡು ಹೋಗಿರ್ತಕ್ಕಂಥ ಕುಟುಂಬಕ್ಕೆ ತಲಾ ಒಂದು 10 ಲಕ್ಷ ರೂಪಾಯಿ ಪರಿಹಾರ ಕೊಡೋದಲ್ಲದೆ ಒಂದು ಸರ್ಕಾರಿ ನೌಕರಿ ಕೊಡಲೇಬೇಕು. ಅದರ ಮೇಲೆ ವಿಶೇಷವಾಗಿ ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳೋದೇನಪ್ಪ ಅಂದರೆ ಇದೊಂದು ದೊಡ್ಡ ಮಾಫಿಯಾ ಥರ ಆಗಿದೆ ಬಳ್ಳಾರಿಯಲ್ಲಿ. ನರ್ಸಿಂಗ್ ಹೋಮ್ಗಳು, ನಿನ್ನೆ ನಮ್ಮ ಸ್ನೇಹಿತರೆಲ್ಲರೂ ಹೋಗಿದ್ವಿ ಒಂದು ಮಾದರಿ ನರ್ಸಿಂಗ್ ಹೋಮಲ್ಲಿ, ಪ್ರೈವೇಟ್ ಖಾಸಗಿ ಹಾಸ್ಪಿಟಲಲ್ಲಿ. ಆ ಕಾನೂನು ಏನೈತೆ ಅಂಬದು, ಒಂದು ಪ್ರೈವೇಟ್ ಹಾಸ್ಪಿಟ್ಲು ನರ್ಸಿಂಗ್ ಹೋಮ್ ಓಪನ್ ಆಗ್ಬೇಕಂದ್ರೆ ಒಂದು ಇಂತಿಷ್ಟೇ ಕಾನೂನು ಚೌಕಟ್ಟಿರ್ತತೆ. ಈಗ ಯಾಕಂದ್ರೆ ಉದಾಹರಣೆಗೆ ಹೇಳ್ತೀವಿ, ಎಲ್ಲರೂ ಸಂವಿಧಾನ ಅಡ್ಡೇಟ್ಕೊಂಡು ಮಾತಾಡಿದ್ರೆ ಎಷ್ಟು ಜನಕ್ಕೆ ಸಂವಿಧಾನ ಗೊತ್ತ್ರಿ? ಅದ್ರ ಬಗ್ಗೆ ಅರಿವು ಮೂಡಿಸ್ರಿ. ಸಂವಿಧಾನ ಅಂತ ಮಾತಾಡ್ತೀವಿ ಎಲ್ಲರೂ, ಎಷ್ಟು ಜನಕ್ಕೆ ಸಂವಿಧಾನ ಗೊತ್ತು? ಹಾಸ್ಪಿಟ್ಲ್ಗಳಾಗ ನರ್ಸಿಂಗ್ ಹೋಮ್ಗೆ ಇಂತಿಷ್ಟೇ ಬೆಡ್ ಅಂತ ಸೀಮಿತ ಇರುತ್ತಂತೆ ಕಾನೂನು ಪ್ರಕಾರ. ಮತ್ತೆ ಅಲ್ಲಿ ಲೋಕಲ್ ಆಗಿ ಮೆಡಿಕಲ್ ಸ್ಟೋರ್ ಓಪನ್ ಮಾಡಬಾರ್ದಂತೆ ನರ್ಸಿಂಗ್ ಹೋಮ್ಗಳಾಗ. ಮತ್ತೆ ಇಂತಿಷ್ಟೇ ಫೀಸ್ ತಗೋಬೇಕಂತ ಇರ್ತತೆ. ಅಂಥದ್ರ ಬಗ್ಗೆ ನೀವು ಯಾಕೆ ಜನಸಾಮಾನ್ಯರಿಗೆ ಎಚ್ಚರ ಮೂಡಿಸಲ್ಲ, ಜಾಗೃತಿ ಮೂಡಿಸಲ್ಲ? ಅದು ನಿಮ್ಮ ಜವಾಬ್ದಾರಿ ಅಲ್ವಾ? ಮತ್ತು ಇದನ್ನು ಮಾಫಿಯಾ ಮಾಡೋಕ್ಕೆ ಬಿಟ್ಟಿರೋ ಕಾರಣ ನೀವು ಜಿಲ್ಲಾಡಳಿತ. ಇದ್ರ ಬಗ್ಗೆ ವಿಶೇಷವಾಗಿ ಒಂದು 3 ತಿಂಗಳ ಮಟ್ಟಿಗೆ ಯಾವ ರೀತಿ ಕಾನೂನು ಚೌಕಟ್ಟಿರ್ತವೆ ಖಾಸಗಿ ಆಸ್ಪತ್ರೆಗಳಿಗೆ, ಎಷ್ಟು ಫೀಸ್ ತಗೋಬೇಕು, ಬಡವ್ರನ್ನ ಅವ್ರು ಯಾವ ರೀತಿ ಟ್ರೀಟ್ ಮಾಡಬೇಕು ದುಡ್ಡು ತಗೊಂಡ ಮೇಲೆ, ಇದ್ರ ಬಗ್ಗೆ ಒಂದು ಜಾಗೃತಿ ಕಾರ್ಯಕ್ರಮ ನೀವು ಜಿಲ್ಲಾಡಳಿತದಿಂದ ಪ್ರಥಮವಾಗಿ ಸ್ಟಾರ್ಟ್ ಮಾಡಿರಿ. ನನ್ನ ಹೆಸರು ಈರಮ್ಮ ಅಂತ. ನಾನು ನನ್ನ ಅಕ್ಕನ ಮಗಳನ್ನ ಕೂಡ ಓಪಡಿಯಲ್ಲಿ ಕಳ್ಕೊಂಡಿದ್ದೀನಿ. ಅಲ್ಲಿರೋ ವೈದ್ಯರು ಭಾಳ ನಿರ್ಲಕ್ಷ್ಯ ಮಾಡ್ತಾರೆ. ಆಮೇಲೆ ಒಳಗೆ ಪ್ರಾಣ ಅಪಾಯದಿಂದ ಪೇಷಂಟ್ ಹೋರಾಡ್ತಿರುವಾಗ ಒಂದು ತಾಯಿನ ಕೂಡ ಒಳಗೆ ಬಿಡೋದಿಲ್ಲ. ಅಲ್ಲಿ ಏನು ಸಮಸ್ಯೆ ನಡ್ತೈತಂದ್ರೂ ಒಳಗೆ ಬಿಡೋದಿಲ್ಲ. ಭಾಳ ಸ್ಟ್ರಿಕ್ಟಾಗಿ ಮಾಡ್ತಾ ಇದಾರೆ. ಈ ರೀತಿ ನಡೀತಾವೆ. ದಯವಿಟ್ಟು ನೀವು ಅಧಿಕಾರಿಗಳು ಇದನ್ನು ಗಮನಕ್ಕೆ ತಂದ್ಕೊಂಡು ಅಲ್ಲಿರೋನು ಸರಿಪಡಿಸ್ಬೇಕಂಬುದಾಗಿ ನನ್ನ ಅಕ್ಕನ ಮಗಳನ್ನ ಕಳ್ಕೊಂಡಿದ್ದೀನಿ. ಭಾಳ ಸಂಕಟದಿಂದ ಈ ಮಾತು ಹೇಳ್ತಾ ಇದ್ದೀನಿ. ನೀವೆಲ್ಲರೂ ಸ್ವಲ್ಪ ಇದ್ರ ಬಗ್ಗೆ ಗಮನ ತಗೊಂಡು ನಮಗೆ ನ್ಯಾಯ ಮಾಡಿಕೊಡ್ಬೇಕು. ಬಂದಿರೋಂಥವ್ರಿಗೆ ಕೂಡ ಸ್ವಲ್ಪ ಬೆಲೆ ಕೊಡಂಗ ಅಲ್ಲಿ ಪೇಷಂಟ್ಗಳಿಗೆ ಮಾತಾಡೋಕೆ ಅವಕಾಶ ಮಾಡಿಕೊಡ್ಬೇಕಂಬುದಾಗಿ ಈ ಮನವಿ ನಾನು